ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಸಿಂಪಲ್ ಆದ ಚಿಕನ್ ಸಾರು ಹೇಗೆ ಮಾಡೋದು, ಇಡ್ಲಿ ಜೊತೆಗೆ, ಅನ್ನ ಜೊತೆಗೆ, ಚಪಾತಿ ಜೊತೆಗೆಲ್ಲ ಸೂಪರಾಗಿರೋ ಒಂದು ಸಿಂಪಲ್ ಸಾರು 5 ನಿಮಿಷದಲ್ಲಿ ಮಾಡುವಂಥ ಈ ಒಂದು ಸಾರನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೀವು ಸಹ ಮನೇಲಿ ಟ್ರೈ ಮಾಡಿ ನೋಡಿ. ಇಲ್ಲೊಂದು 1/4 kg ಚಿಕನ್ ತೊಗೊಂಡಿದ್ದೀನಿ. ಅರಿಶಿನ ಹಾಕಿ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. 2 ಈರುಳ್ಳಿ, 3 ಟೊಮೊಟೊ ಹಣ್ಣು ತೊಗೊಂಡಿದ್ದೀನಿ. 1/4 kgಗೆ ಇಷ್ಟು ಸಾಕು ಟೊಮೊಟೊ ಹಣ್ಣು, ಈರುಳ್ಳಿ. ಇದನ್ನು ಮೊದಲು ಪ್ಯಾನ್ ಇಟ್ಬಿಟ್ಟು ಸ್ಟವ್ ಮೇಲೆ ಇದನ್ನು ಬಾಡಿಸ್ಕೋಬೇಕು. ಚೆನ್ನಾಗಿ ಪ್ಯಾನ್ ಕಾಯ್ದ ನಂತರ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಸ್ಪೂನ್ ಲೆಕ್ಕದಲ್ಲಿ 3 ಟೇಬಲ್ ಸ್ಪೂನ್ ಸಾಕು ಎಣ್ಣೆ. ಮತ್ತು ಒಗ್ಗರಣೆಗೆ ಎಣ್ಣೆ ಬಳಸೋದ್ರಿಂದ ಸ್ವಲ್ಪ ಕಡಿಮೆನೇ ಬಾಡಿಸೋಕ್ಕೆ ಬಳಸ್ಕೊಳ್ಳೋಣ. ಈಗ ನೋಡಿ, ಒಂದು ಚಿಕ್ಕ ಸ್ಪೂನ್ನಲ್ಲಿ 1/4 ಟೇಬಲ್ ಸ್ಪೂನ್ ಆದಷ್ಟು ಸೋಂಪು ತೊಗೊಂಡಿದ್ದೀನಿ. ಸೋಂಪು ಚೆನ್ನಾಗಿ ಎಣ್ಣೆಲಿ ಫ್ರೈ ಆದ ನಂತರ 2 ಈರುಳ್ಳಿ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಬಾಡಿಸ್ಕೊಬೇಕು. ಸೋಂಪು ಯಾಕೆ ಬಳಸ್ತೀವಿ ಅಂದರೆ ಚಿಕನಲ್ಲಿ ಹೊಲಸು ವಾಸನೆ ಎಲ್ಲ ಬರಬಾರ್ದು ಅಂತ ಬಳಸೋದು. ಚಿಕನ್ ಸಾರಿಗೆ ಈ ಥರ ಸೋಂಪು ಬಳಸೋದ್ರಿಂದ ಜೀರ್ಣ ಕೂಡ ಬೇಗ ಆಗುತ್ತೆ. ನೋಡಿ, ಇವಾಗ ಎಣ್ಣೆಲಿ ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ. ಈಗ 3 ಟೊಮೊಟೊ ಹಣ್ಣನ್ನು ಸೇರಿಸ್ಕೊಳ್ಳೋಣ. ಹೆಚ್ಚಿಬಿಟ್ಟು 3 ಟೊಮೊಟೊ ಹಣ್ಣಲ್ಲೂ ಹಸಿ ವಾಸನೆ ಹೋಗೋ ತನಕ ಬಾಡಿಸ್ಕೋಬೇಕು. ಇವೆರಡನ್ನೂ ಸೇರಿಸಿ ಚೆನ್ನಾಗಿ ಬಾಡಿಸ್ಬಿಟ್ಟು ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ಅಷ್ಟೇ ಫ್ರೆಂಡ್ಸ್, ಇದನ್ನು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ನಾವು ಗ್ರೈಂಡ್ ಮಾಡಿ ತೆಗೆದಿಟ್ಕೊಂಡ್ರೆ ಚಿಕನ್ ಸಾರಿಗೆ ಮಸಾಲ ರೆಡಿ. ನೋಡಿ, ಇಷ್ಟು ಬಾಡಿಸ್ಬೇಕು ಅಷ್ಟೇ. ಎಷ್ಟು ಹಸಿ ವಾಸನೆ ಹೋಗೋ ತನಕ ಬಾಡಿಸ್ತೀವೋ ಅಷ್ಟು ಚೆನ್ನಾಗಿರುತ್ತೆ. ಈಗ ಮಿಕ್ಸಿ ಜಾರಿಗೆ ಹಾಕ್ಕೊತಾ ಇದ್ದೀನಿ. ನೋಡಿ, ಇವಾಗ ತಣ್ಣಗೆ ಆದಮೇಲೆ ರುಬ್ಕೊಳ್ಳಿ ನೀವು. ನಾನು ಸ್ವಲ್ಪ ಪ್ರಮಾಣ ಇರೋದ್ರಿಂದ ಬಿಸಿ ಬಿಸಿ ಹಾಗೆ ರುಬ್ಕೊತಾ ಇದ್ದೀನಿ. ತಕ್ಷಣ ಮಾಡೋದ್ರಿಂದ ನೀವು ಜಾಸ್ತಿ ಕ್ವಾಂಟಿಟಿ ಮಾಡೋದಾಗೆ ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಟು ಆಮೇಲೆ ಮಿಕ್ಸಿ ಜಾರಿಗೆ ಹಾಕಿ. ಈಗ ಸ್ಟವ್ ಮೇಲೆ ನಾನು ಚಿಕ್ಕ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. 1/4 kg ಸಾರು ಮಾಡೋಷ್ಟು ಚಿಕ್ಕ ಕುಕ್ಕರ್ ಇಟ್ಕೊಂಡಿದ್ದೀನಿ ನಾನು. ಅದಕ್ಕೆ 2 ಟೇಬಲ್ ಸ್ಪೂನ್ ಆದಷ್ಟು ಎಣ್ಣೆ ಹಾಕ್ಕೊತಿದ್ದೀನಿ. ಮತ್ತು ಈರುಳ್ಳಿ, ಕರಿಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಚಿಕ್ಕ ಚಿಕ್ಕದಾಗಿ ಹೆಚ್ಕೋಬೇಕು ಈರುಳ್ಳಿನ. ಕರಿಬೇವಿನ ಸೊಪ್ಪು ಹಾಕಿ ಬಾಡಿಸ್ಕೊಳ್ಳೋಣ. ನೋಡಿ, ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಟೇಬಲ್ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನಲ್ಲಿ ಹಸಿ ವಾಸನೆ ಹೋದ ನಂತರ ಅಚ್ಕಾರದ ಪುಡಿ 1 ಟೇಬಲ್ ಸ್ಪೂನ್ ಹಾಕ್ಕೊತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ. 2 ಲವಂಗ, ಚಿಕ್ಕ ಪೀಸ್ ಚಕ್ಕೆ ಹಾಕ್ಕೊತಾ ಇದ್ದೀನಿ. ಹಾಕ್ಬಿಟ್ಟು ಇಷ್ಟನ್ನು ಎಣ್ಣೆಲಿ ಬಾಡಿಸೋಣ. ಮಸಾಲೆನ ಯಾವಾಗಲೂ ಎಣ್ಣೆಲಿ ಬಾಡಿಸೋದ್ರಿಂದ ಘಮವಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ, ಅರೋಮ ಕೂಡ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ಎಣ್ಣೆಲಿ ಬಾಡಿಸಿದ ನಂತರ ಏನು ಮಾಡಬೇಕು ಅಂದರೆ ನಾವು ಮಿಶ್ರಣವನ್ನು ಇವಾಗ ರುಬ್ಬಿಟ್ಕೊಂಡಿರ್ತೀವಲ್ಲ, ಆ ಮಿಶ್ರಣ ಹಾಕೋಕ್ಕಿಂತ ಮುಂಚೆ ತೊಳೆದಿಟ್ಟಿರ್ತೀವಲ್ಲ ಚಿಕನ್ನ ನಾವು ಸೇರಿಸ್ಕೋಬೇಕು. ಇವಾಗ ನೋಡಿ, 1/4 kg ಚಿಕನ್ ಹಾಕ್ಕೊತಾ ಇದ್ದೀನಿ. ಚಿಕನ್ ಹಾಕ್ಬಿಟ್ಟು ಈ ಎಣ್ಣೆಲಿ ಸ್ವಲ್ಪ ಹೊತ್ತು ಬಾಡಿಸೋಣ. ಒಂದು 2 ನಿಮಿಷ ಬಾಡಿಸಿದ್ರೆ ಸಾಕು. ಈಗ ನಾನು ಚಿಕನ್ ಮಸಾಲ ಯಾವುದೇ ಆಗಿರಲಿ, ಯಾವ ಬ್ರ್ಯಾಂಡೇ ಆಗಿರಲಿ, ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನ್ ಆದಷ್ಟು ಹಾಕ್ಕೊತೀನಿ. ಸುಮ್ಮನೆ ಫ್ಲೇವರ್ಗೆ. ನಿಮ್ಮ ಹತ್ರ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಎಷ್ಟು ಪೇಷನ್ಸಿಂದ ಮಾಡ್ತಿರೋ ಬೇಗ ಆಗುತ್ತೆ. ಏನು ಒಂದು 5ರಿಂದ 10 ನಿಮಿಷದಲ್ಲಿ ಆಗಿಬಿಡುತ್ತೆ ಈ ಸಾರು. ಸ್ವಲ್ಪ ಕಲ್ಲುಪ್ಪು ಹಾಕ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಖಾರ ಎಲ್ಲ ಹಾಕ್ಕೊಳ್ಳಿ. ಕೆಲವರು ಖಾರ ಜಾಸ್ತಿ ತಿಂತೀರಾ, ಖಾರ ಬೇಕು ಅಂದರೆ 1 ಟೇಬಲ್ ಸ್ಪೂನ್ ಎಕ್ಸ್ಟ್ರಾ ಕೂಡ ಖಾರದ ಪುಡಿ ಮತ್ತು ಧನಿಯಾ ಪುಡಿ ಹಾಕ್ಕೊಳ್ಳಿ. ನಾನು ಖಾರ ಕಡಿಮೆ ತಿನ್ನೋದ್ರಿಂದ 1 ಟೇಬಲ್ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಇವಾಗ ರುಬ್ಬಿಟ್ಟಿರುವ ಮಿಶ್ರಣವನ್ನು ಸೇರಿಸ್ಕೊಳ್ಳೋಣ. ಈ ಮಿಶ್ರಣದಲ್ಲಿ ಗೊತ್ತಿದೆಯಲ್ಲ, ಸೋಂಪು, ಈರುಳ್ಳಿ, ಟೊಮೊಟೊನ ಬಾಡಿಸ್ಬಿಟ್ಟು ರುಬ್ಬಿಟ್ಟು ಹಾಕ್ಕೊತಾ ಇದ್ದೀನಿ ಅಷ್ಟೇ ಫ್ರೆಂಡ್ಸ್. ಏನು ದೊಡ್ಡ ಮಸಾಲ ಏನು ಹಾಕ್ಕೊತಾ ಇಲ್ಲ, ಸಿಂಪಲ್ ಮಸಾಲ ಅಷ್ಟೇ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇವಾಗ ನೋಡಿ, ಇವಾಗ ಮಿಕ್ಸಿ ಜಾರ್ನಲ್ಲಿ ಮಸಾಲೆ ಇರುತ್ತಲ್ವ, ಅದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು, ಎಷ್ಟು ಬೇಕೋ ಅಷ್ಟು ನೀರು ಹಾಕಿಬಿಟ್ಟು, ತೆಳ್ಳಗೆ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ನೀರು ಹಾಕಿ, ಗಟ್ಟಿ ಬೇಕು ಅಂದರೆ ಸ್ವಲ್ಪ ನೀರು ಹಾಕಿಬಿಟ್ಟು, ಇವಾಗ ವಿಷಲ್ ಹಾಕೋಕ್ಕಿಂತ ಮುಂಚೆ ಉಪ್ಪನ್ನು ಎಷ್ಟಿದೆ ನೋಡಿಬಿಟ್ಟು, ಟೇಸ್ಟ್ ನೋಡಿಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಕೊಡಿ. ಹಾಕಿಬಿಟ್ಟು ಇವಾಗ ನೀರು ಹಾಕಿರ್ತೀವಲ್ಲ, ಉಪ್ಪಿನ ಪ್ರಮಾಣ ಕಡಿಮೆ ಆಗಿರುತ್ತೆ. ಅದಕ್ಕೋಸ್ಕರ ವಿಷಲ್ ಮುಚ್ಚಿಬಿಟ್ಟು 3 ವಿಷಲ್ ಬರೋ ತನಕ ವೆಯ್ಟ್ ಮಾಡೋಣ. 3 ವಿಷಲ್ ಬಂದಾಗಿದೆ ನೋಡಿ. ಬಂದ ನಂತರ ಸ್ವಲ್ಪ ಕುದಿಯೋಕ್ಕೆ ಬಿಟ್ಟು ನೀರು ಹಾಕಿದರೆ, ಇಲ್ಲ ಗಟ್ಟಿಯಾಗೇ ಇದ್ದರೆ ಕುದಿಸೋದೇನು ಬೇಡ, ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ಸಖತ್ತಾಗಿರೋ ಚಿಕನ್ ಸಾರು ರೆಡಿಯಾಗಿದೆ. ನೋಡಿ, ನಾನು ಇಡ್ಲಿ ಜೊತೆಗೆ ಕಾಂಬಿನೇಷನ್ ಆಗಿ ಒಂದು ಚಿಕನ್ ಸಾರನ್ನ ಮಾಡಿದ್ದೆ. ನೀವು ಅನ್ನದ ಜೊತೆಗೂ ಸಹ ಟ್ರೈ ಮಾಡಿ ನೋಡಿ. ನೀವು ಹೇಗೆ ಬಂತು ಅಂತ ಮನೇಲಿ ಒಂದು ಸತಿ ಟ್ರೈ ಮಾಡಿ ನೋಡಿ. ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ, ಕಾಯಿ, ತೆಂಗಿನಕಾಯಿ, ಮಸಾಲ ಜಾಸ್ತಿ ಆಗ್ತದೆ. ಸಿಂಪಲ್ ಆಗಿರೋ ರೆಸಿಪಿ ಇದು. ಈ ರೆಸಿಪಿ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಆಲ್ ಅಂತ ಕ್ಲಿಕ್ ಮಾಡಿ. ಮತ್ತೆ ನನ್ನ ವೀಡಿಯೋಸ್ನ ಸ್ಕಿಪ್ ಮಾಡಿದ ಹಾಗೆ ನೋಡಿ, ಆಗಲೇ ಹೇಗೆ ಮಾಡಿದ್ದು ಅಂತ ಗೊತ್ತಾಗುತ್ತೆ.